ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಮಾತನಾಡುತ್ತಿರೋದು ಜಾತಕ ಚಕ್ರದ ಅತ್ಯಂತ ಶಿಸ್ತಿನ, ಕಠಿಣ ಪರಿಶ್ರಮಿ ಮತ್ತು ತಾಳ್ಮೆಯ ರಾಶಿಯ ಬಗ್ಗೆ, ಅದೇ ಮಕರ ರಾಶಿ. ಮಕರ ರಾಶಿಯವರು ಎಂದರೆ ಕೇವಲ ಮಾತನಾಡುವವರಲ್ಲ, ಕೆಲಸ ಮಾಡಿ ತೋರಿಸುವವರು. ಆದರೆ ಕಳೆದ ಕೆಲವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ನೀವು ಪಡುತ್ತಿರುವ ಕಷ್ಟ, ಅಪಮಾನಗಳು ಮತ್ತು ನಿರಾಸೆಗಳು. ನಾನು ಎಷ್ಟೇ ಶ್ರಮ ಪಟ್ಟರೂ ನನಗ್ಯಾಕೆ ಈ ಸ್ಥಿತಿ ಅಂತ ನಿಮಗೆ ಅನಿಸುತ್ತಿದೆಯಾ? ನಿಮ್ಮ ತಾಳ್ಮೆಯ ಪರೀಕ್ಷೆ ಮುಗಿಯಿತು. ಈ ಆಗಸ್ಟ್ ತಿಂಗಳು ಮಕರ ರಾಶಿಯವರ ಪಾಲಿಗೆ ಮಹಾ ಬದಲಾವಣೆಯ ಕಾಲ. ನಿಮ್ಮ ರಾಶ್ಯಾಧಿಪತಿ ಶನಿ ದೇವನ ಕೃಪೆ ನಿಮ್ಮ ಮೇಲೆ ಬೀಳುತ್ತಿದೆ. ನಿಮ್ಮ ಕಷ್ಟಗಳನ್ನು ನಿವಾರಿಸಿ ನಿಮಗೆ ನ್ಯಾಯ ಮತ್ತು ಯಶಸ್ಸನ್ನು ಕರುಣಿಸುವ ಶ್ರೀ ಶನಿ ಮಹಾತ್ಮ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆಯಲು ತಕ್ಷಣ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಅಥವಾ ಓಂ ನಮೋ ವೆಂಕಟೇಶಾಯ ಎಂದು ಟೈಪ್ ಮಾಡಿ. ನಿಮ್ಮ ನ್ಯಾಯಯುತ ಶ್ರಮಕ್ಕೆ ಆ ದೇವನೇ ಸಾಕ್ಷಿ. ಮಕರ ರಾಶಿಯವರೇ, ನೀವು ಕಳೆದ 10 ವರ್ಷಗಳಿಂದ ಅಥವಾ ದೀರ್ಘಕಾಲದಿಂದ ಅನುಭವಿಸಿದ ಮಾನಸಿಕ ನೋವು, ಆರ್ಥಿಕ ಮುಗ್ಗಟ್ಟು ಮತ್ತು ಜನರಿಂದ ಪಡೆದ ದ್ರೋಹ, ಇದಕ್ಕೆಲ್ಲ ಈ ಆಗಸ್ಟ್ ತಿಂಗಳಲ್ಲಿ ಪೂರ್ಣವಿರಾಮ ಬೀಳಲಿದೆ. ಶನಿ ದೇವನು ನ್ಯಾಯದ ದೇವರು. ನೀವು ಪಟ್ಟ ಕಷ್ಟಕ್ಕೆ, ನೀವು ಸುರಿಸಿದ ಬೆವರಿನ ಪ್ರತಿಯೊಂದು ಹನಿಗೂ ಈ ತಿಂಗಳು ನಿಮಗೆ ನ್ಯಾಯ ಸಿಗಲಿದೆ. ನೀವು ಕಳೆದುಕೊಂಡ ಗೌರವ, ಹಣ ಮತ್ತು ಸ್ಥಾನಮಾನಗಳು ಡಬಲ್ ಆಗಿ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಇದು ಶನಿ ದೇವನ ಆಜ್ಞೆ. ಹಣಕಾಸಿನ ವಿಷಯಕ್ಕೆ ಬಂದರೆ ಮಕರ ರಾಶಿಯವರು ಅಷ್ಟು ಬೇಗ ಹಣ ಖರ್ಚು ಮಾಡುವುದಿಲ್ಲ. ಆದರೆ ಈ ತಿಂಗಳು ನಿಮ್ಮ ಆದಾಯದ ಮೂಲಗಳು ಶಾಶ್ವತವಾಗಿ ಸ್ಥಿರವಾಗಲಿವೆ. ನೀವು ದೀರ್ಘಕಾಲದಿಂದ ಕನಸು ಕಾಣುತ್ತಿದ್ದ ಆಸ್ತಿ ಖರೀದಿ ಅಥವಾ ಸ್ವಂತ ಮನೆ ಕಟ್ಟುವ ಕೆಲಸ ಈ ತಿಂಗಳು ನಿರಾಯಾಸವಾಗಿ ನೆರವೇರಲಿದೆ. ಬಿಸಿನೆಸ್ನಲ್ಲಿ ದೊಡ್ಡ ಹೂಡಿಕೆಗಳಿಗೆ ಇದು ಸುವರ್ಣ ಅವಕಾಶ. ವಿದೇಶಿ ಮೂಲಗಳಿಂದ ಅಥವಾ ಹಳೆಯ ಬಾಕಿ ಹಣದಿಂದ ನಿರೀಕ್ಷಿಸದ ದೊಡ್ಡ ಧನ ಲಾಭ ಕಾದಿದೆ. ಉದ್ಯೋಗದಲ್ಲಿ ನಿಮ್ಮನ್ನು ತುಳಿಯಲು ನೋಡಿದವರು, ನಿಮ್ಮ ಶ್ರಮವನ್ನು ಕಣ್ತುಂಬಿಕೊಂಡವರು ಈಗ ತಾವಾಗಿಯೇ ಬಂದು ನಿಮಗೆ ತಲೆಬಾಗಲಿದ್ದಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಬಡ್ತಿ ಮತ್ತು ಗೌರವ ಸಿಗುವುದು ನಿಶ್ಚಿತ. ಶತ್ರುಗಳು ನಿಮ್ಮನ್ನು ಎದುರಿಸಲು ಧೈರ್ಯ ಮಾಡುವುದಿಲ್ಲ. ಯಾಕಂದ್ರೆ ನಿಮ್ಮ ತಾಳ್ಮೆಯೇ ಅವರಿಗೆ ಅತಿದೊಡ್ಡ ಶಿಕ್ಷೆಯಾಗಲಿದೆ. ಕುಟುಂಬದಲ್ಲಿ ನೆಮ್ಮದಿ ಮತ್ತು ನೆಂಟರಿಷ್ಟರೊಂದಿಗೆ ಬಾಂಧವ್ಯ ವೃದ್ಧಿಯಾಗಲಿದೆ. ಮಕರ ರಾಶಿಯವರೇ, ನಿಮ್ಮ ಈ ಮಹಾ ಬದಲಾವಣೆಗೆ ಶನಿ ದೇವನ ಸಂಪೂರ್ಣ ಅನುಗ್ರಹ ಸಿಗಲು ಮತ್ತು ಯಾವುದೇ ಅಡೆತಡೆಗಳು ಬಾರದಂತೆ ನೋಡಿಕೊಳ್ಳಲು ಈ ಸರಳ ಸೇವೆ ಮಾಡಿ. ಪ್ರತಿ ಶನಿವಾರ ಶನಿ ದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ, ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥಿಸಿ ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡಿ. ನಿಮ್ಮ ತಾಳ್ಮೆ ಮತ್ತು ನ್ಯಾಯದ ಸಂಕೇತವಾಗಿ ಕಮೆಂಟ್ನಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಎಂದು ಬರೆಯಿರಿ. ಈ ವಿಡಿಯೋ ನಿಮ್ಮಲ್ಲಿ ಹೊಸ ಭರವಸೆ ಮತ್ತು ಜೋಶ್ ತಂದಿದ್ದರೆ ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ನ್ಯಾಯ ನಿಮ್ಮದೇ, ಜಯವಾಗಲಿ.